ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. 3 ದಶಕಗಳ ಬಳಿಕ ರಾಮನಗುಡ್ಡ ಕೆರೆಗೆ ಹರಿದ ಕಾವೇರಿ. 92 ಎಕರೆ ವಿಸ್ತಾರದ ಕೆರೆಯಿಂದ ಸಾವಿರಾರು ರೈತರ ಬದುಕು ಹಸನು. ಶಾಸಕರ ಕಾರ್ಯಕ್ಕೆ ರೈತರ ಬಹುಪರಾಕ್ ಅದ್ದೂರಿ ಮೆರವಣಿಗೆ. ನಕಲಿ ಪತ್ರಕರ್ತರಿಂದ ವೃತ್ತಿಗೆ ಧಕ್ಕೆ. ಬ್ಲಾಕ್ ಮೇಲ್ ಪತ್ರಕರ್ತರಿಂದ ಪತ್ರಿಕಾ ರಂಗ ದುರುಪಯೋಗ. ಶಿವಾನಂದ ತಗಡೂರು ಕಳವಳ. ದೇವೇಗೌಡರ ರಾಜಕೀಯ ಸಂಕಷ್ಟದಲ್ಲಿ ಅರ್ಕಲ್ಗೂಡು ಜನತೆ ಬೆಂಬಲ. ಈ ಆತ್ಮವಿಶ್ವಾಸ ಎಂದಿಗೂ ಮರೆಯುವುದಿಲ್ಲ. ಶಾಸಕ ಎಚ್ ಡಿ ರೇವಣ್ಣ ಹೇಳಿಕೆ. ಮಳೆಯನ್ನೇ ಆಶ್ರಯಿಸಿ ಬೆಳೆಯಬೇಕಿದ್ದ ಸ್ಥಿತಿ. ಕುಸಿಯುತ್ತಿರುವ ಅಂತರ್ಜಲದಿಂದ ಪಡಿಪಾಡಲು ಪಡುತ್ತಿದ್ದ ರೈತರ ಕಷ್ಟ ಕೊನೆಗೂ ನೀಗಿದಂತಾಗಿದೆ. ಭೂತಾಯಿಯ ಒಡಲನ್ನ ತುಂಬಲು ಕೊನೆಗೂ ಕಾವೇರಿ ಹರಿದಿದ್ದು 30 ವರ್ಷಗಳ ರೈತರ ಕನಸು ನನಸಾಗಿದೆ. ನೀರಿಗಾಗಿ ಸತತ ಒತ್ತಾಯ, ಮನವಿ, ಕನಸು ಕಡೆಗೂ ಈಡೇರಿದ್ದು ಬತ್ತಿದ ನೆಲದಲ್ಲಿ ಗಂಗೆ ಭೋರ್ಗರಿದು ಬಂದಿದ್ದನ್ನ ಕಂಡ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮನಗುಡ್ಡ ಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರು ಹರ್ಷಗೊಂಡಿದ್ದಾರೆ. ಸತತ 30 ವರ್ಷಗಳಿಂದ ಕೆರೆ ತುಂಬಲು ಕಾತರದಿಂದ ಕಾಯುತ್ತಿದ್ದ ಅನ್ನದಾತರ ಕ್ಷಣ ಇಂದು ಈಡೇರಿತು. 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.45 ಕಿಲೋಮೀಟರ್ ಪೈಪ್ಲೈನ್ ನಿರ್ಮಾಣ ಕಾಮಗಾರಿಯನ್ನ 3.5 ತಿಂಗಳಲ್ಲಿ ಮುಕ್ತಾಯಗೊಂಡು ಇಂದು 92 ಎಕರೆ ವಿಸ್ತೀರ್ಣದ ರಾಮನಗುಡ್ಡ ಕೆರೆಗೆ ನೀರು ಹರಿಯಲು ಆರಂಭಗೊಂಡಿದೆ. ಕಳೆದ 30 ವರ್ಷಗಳ ಯೋಜನೆ ಇದಾಗಿದ್ದು ಕಾವೇರಿ ನದಿಯಿಂದ ನೀರು ತುಂಬಲು ಆರಂಭಿಸಿದ ಹಿನ್ನೆಲೆ 1,000ಕ್ಕೂ ಅಧಿಕ ಎಕರೆ ಅಚ್ಚುಕಟ್ಟು ಪ್ರದೇಶದ ರೈತರು ನೀರಿನ ಅಭಾವವಿಲ್ಲದೆ ಬೆಳೆ ತೆಗೆಯುವ ನಿರೀಕ್ಷೆ ಕರಿಗೆದರಿದೆ. ರಾಮನಗುಡ್ಡ ಕೆರೆಗೆ ನೀರು ಹರಿಸುವ ಸಲುವಾಗಿ 26 ಚೆಕ್ ಡ್ಯಾಂಗಳನ್ನು ಭರ್ತಿ ಮಾಡಿರುವುದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ರಾಮನಗುಡ್ಡ ಕೆರೆ ಬಳಿಕ ಹುಬ್ಬೆ ಹುಣಸೆ ಜಲಾಶಯ ಹಾಗೂ ಉಡುತೊರೆ ಜಲಾಶಯ ತುಂಬಲು ಡಿಪಿಆರ್ ಸಿದ್ಧಗೊಳ್ಳುತ್ತಿದ್ದು ಹನೂರು ತಾಲೂಕಿನ ರೈತರಿಗೆ ಮೆಗಾ ನೀರಾವರಿ ಯೋಜನೆ ಬಂದಂತಾಗಲಿದೆ. 3 ದಶಕಗಳ ಕನಸು ಈಡೇರಿದ್ದರಿಂದ ಸವಾಲುಗಳ ನಡುವೆ ನೀರು ಹರಿಸಿದ್ದರಿಂದ ಸ್ಥಳೀಯ ಶಾಸಕ ಮಂಜುನಾಥ್ ಅವರನ್ನ ಅಚ್ಚುಕಟ್ಟು ಪ್ರದೇಶದ ರೈತರು 1.5 ಕಿಲೋಮೀಟರ್ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಕುಣಿದು ಕುಪ್ಪಳಿಸಿದ್ದಾರೆ. ಒಟ್ಟಿನಲ್ಲಿ ಬರಪೀಡಿತ ತಾಲೂಕುಗಳಲ್ಲಿ ಒಂದಾಗಿರುವ ಹನೂರು ತಾಲೂಕಿಗೆ ಜಲದೆಸೆ ಆರಂಭಗೊಂಡಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇವೆರಡು ಗುಂಡಾಲ್ ಜಲಾಶಯಕ್ಕೆ ಸಂಪೂರ್ಣ ಆಯಿತು. ಇವೆರಡು ಏನು ಪೆಂಡಿಂಗ್ ಇತ್ತು, ಭಾಳ ದಿನಗಳ ಪೆಂಡಿಂಗ್ ಇದ್ದದ್ದು. ಬಟ್ ಆ ಒಂದು ಟೆಂಡರನ್ನು ಮುಕ್ತಾಯ ಮಾಡಿ ಕೊನೆಗಿದು ಫ್ರೆಶ್ ಆಗಿ ನಾವು ತಗೊಂಡು ಈ ಕೆಲಸನ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ನಾವು ಎಲೆಯಾಗಿ ಬಹುಶಃ ನಿಮಗೆ ಚೀಫ್ ಇಂಜಿನಿಯರ್ ಸಾಹೇಬರು ಮತ್ತು ನಾನು ಸಹ ಇವತ್ತೆಲ್ಲ ವಿಷಯ ಮುಂದೆ ಇಟ್ಟಿದ್ದೇವೆ. ಯಾಕೆಂದರೆ ಸಣ್ಣ ಅಮೌಂಟಲ್ಲಿ ಒಂದು ಮಹತ್ವದ ಒಂದು ದೊಡ್ಡ ಕೆಲಸ ಆಗಲಿಕ್ಕೆ ಇದೊಂದು ಬುದ್ಧಿವಂತಿಕೆ ಕೆಲಸ ಅಂತಲೇ ಹೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ಒಂದು ಬೂದ್ಬಾಳು ಡೆಲಿವರಿ ಚೇಂಬರಿಂದ ಕೇವಲ 1.5 ಕಿಲೋಮೀಟರ್ ನೀರು ಈ ಒಂದು ಹಳ್ಳಕ್ಕೆ ಹರಿಸಿದ್ರಿಂದ ಹಳ್ಳದಲ್ಲಿಂದ 3.5-4 ಕಿಲೋಮೀಟರ್ ಭಾಗದ ರೈತರು ನಿಜವಾಗಲೂ ಭಾಳಷ್ಟು ಖುಷಿಪಡ್ತಾರೆ. ಅಲ್ಲಿಂದ ಇಲ್ಲಿಂದ ಕೋಮೇರಪಾಳ್ಯ ತನಕ ಇತ್ತೀಚಿನ ದಿನದಲ್ಲಿ ಕೆಲವು ನಕಲಿ ಮತ್ತು ಬ್ಲಾಕ್ ಮೇಲ್ ಪತ್ರಕರ್ತರು ತಮ್ಮ ವೃತ್ತಿಪರ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡು ಪತ್ರಿಕಾ ರಂಗಕ್ಕೆ ಕಳಂಕ ತರುತ್ತಿದ್ದಾರೆ. ಈ ಬೆಳವಣಿಗೆ ನಿಜಕ್ಕೂ ನೈಜ ಪತ್ರಕರ್ತರ ವೃತ್ತಿಗೆ ಧಕ್ಕೆಯಾಗುತ್ತಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಕಳವಳ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಜೆಪಿ ನಗರದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡ ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಪತ್ರಕರ್ತರು ವಿಶ್ವಾಸಾರ್ಹತೆ ಉಳಿಸಿಕೊಂಡರೆ ಮಾತ್ರ ಗೌರವ ನೀಡುತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಕರ್ನಾಟಕದ ಏಕೀಕರಣದಲ್ಲಿ ಪತ್ರಿಕೆಗಳ ಮಹತ್ವಪೂರ್ಣತೆಯಿಂದಲೇ ಜನರಲ್ಲಿ ಇಂದಿಗೂ ಪತ್ರಿಕಾ ರಂಗದ ಮೇಲೆ ವಿಶ್ವಾಸಾರ್ಹತೆ ಇದೆ. ಆದರೆ ಕೆಲ ಪತ್ರಕರ್ತರು ಸಮಾಜದಲ್ಲಿ ತಮ್ಮ ಮೌಲ್ಯಗಳನ್ನು ಮರೆತು ಸುಳ್ಳು ಸುದ್ದಿಗಳು, ಶರವೇಗದ ಸುದ್ದಿಗಳ ಮೂಲಕ ಪತ್ರಿಕೋದ್ಯಮಕ್ಕೆ ಕೆಟ್ಟ ಹೆಸರು ತರುತ್ತಿರುವುದು ಶೋಚನೀಯ. ಬ್ರೇಕಿಂಗ್ ನ್ಯೂಸ್ ಹಾವಳಿ ಸಮಾಜ ಮತ್ತು ಕುಟುಂಬಗಳಲ್ಲಿ ಬಿರುಕು ಮೂಡಿಸುತ್ತಿವೆ. ಸದೃಢ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಪತ್ರಕರ್ತರು ಶ್ರಮಿಸಬೇಕು ಎಂದು ಕರೆ ನೀಡಿದ ಅವರು, ಜಿಲ್ಲೆಯಲ್ಲಿ ಬೇಲೂರು ಪತ್ರಕರ್ತರ ಸಂಘಕ್ಕೆ ವಿಶೇಷ ಸ್ಥಾನವಿದೆ. ಇಂತಹ ಬೃಹತ್ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿ ಮಾದರಿಯಾಗಿದ್ದಾರೆ. ನೂತನ ಅಧ್ಯಕ್ಷ ಶಿವರಾಜ್ ತಂಡ ಸಂಘಟನೆಯಿಂದ ದೃಷ್ಟಿಯಿಂದ ಉತ್ತಮ ಕೆಲಸದ ಜೊತೆಗೆ ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಒತ್ತು ನೀಡಲಿ ಎಂದು ತಿಳಿಸಿದರು. ಹಾಗಾಗಿ ಪತ್ರಕರ್ತರ ಕೊರತೆ ಖಂಡಿತವಾಗಿಯೂ ಇವತ್ತು ಇಲ್ಲ. ಪತ್ರಕರ್ತರು ರಾಶಿ ಪತ್ರಕರ್ತರು ಇದ್ದಾರೆ. ಆದರೆ ಅದರೊಳಗಡೆ ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರಿದ್ದಾರ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದರೆ ನಿಮಗೆ ಸಿಗುವಷ್ಟು ಬೆರಳೆಣಿಕೆ ಅವರು ಅಷ್ಟು ಜನ ಮಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂದರೆ, ಇವತ್ತು ಪತ್ರಕರ್ತರ ವೃತ್ತಿ ಬಹಳ ನೋಬಲ್ ವೃತ್ತಿ ಅಂತೇಳಿ ನಾವು ಹೇಳ್ತೀವಿ. ಅತ್ಯಂತ ಇಡೀ ಜಗತ್ತಿನಲ್ಲಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ,
ಡಿಜಿಪಿ ಸ್ಥಾಪಿಸಿದ ಪತ್ರಕರ್ತರ ಸಂಘಕ್ಕೆ ಸದ್ಯ 94 ವರ್ಷಗಳು ಪೂರೈಸಿ ರಾಜ್ಯ ಬಹುದೊಡ್ಡ ಸಂಘಟನೆಯಿಂದ ನೀಡಿದ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪತ್ರಕರ್ತರ ಕಲ್ಯಾಣಕ್ಕೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ನೇತೃತ್ವದಲ್ಲಿ ಗ್ರಾಮೀಣರಿಗೆ ಉಚಿತ ಬಸ್ ಪಾಸ್, ಕೋವಿಡ್ ಸಂದರ್ಭದಲ್ಲಿ ಪರಿಹಾರ, ನಿವೃತ್ತರಿಗೆ ಮಾಸಾಶನ ಸೇರಿದಂತೆ 10 ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಕಾರ್ಯಕ್ಷಮತೆ ನಿಜಕ್ಕೂ ಅನನ್ಯ. ಸದ್ಯ ಬೇಲೂರು ಸಂಘ ಉತ್ತಮವಾಗಿ ನಡೆಯುತ್ತಿದ್ದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸ್ಥಾಪಿಸಿದ್ದು ಸಂತಸ ಮೂಡಿದೆ ಎಂದರು. ಕರ್ನಾಟಕ ಪತ್ರಕರ್ತರ ಸಂಘದ ಚುಕ್ಕಾಣಿಯನ್ನು ಹಿಡಿದ ನಂತರ ನಮ್ಮ ಸಂಘದ ಧ್ಯೇಯ ಮತ್ತು ಉದ್ದೇಶ ಬದಲಾಗಿದೆ. ಸಂಘಕ್ಕೆ ಮತ್ತು ಹೊಸ ಶಕ್ತಿ ಬಂದಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಪಿ ಮದನಗೌಡ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಉಪಾಧ್ಯಕ್ಷರಾದ ನಂಜುಂಡೇಗೌಡ ಹಾಗೂ ಪ್ರಕಾಶ್, ನಿರ್ದೇಶಕರಾದ ಚೌಡಲಿ ಜಗದೀಶ್, ಸ್ವಾಗತ್, ತಾಲೂಕು ಅಧ್ಯಕ್ಷ ಬಿಬಿ ಶಿವರಾಜ್, ಪುರಸಭಾ ಅಧ್ಯಕ್ಷೆ ಉಷಾ ಸತೀಶ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಹಾಜರಿದ್ದ ಸಮಾರಂಭದಲ್ಲಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಪದಗ್ರಹಣ ನಡೆಸಲಾಯಿತು. ಮಾಜಿ ಪ್ರಧಾನಿ ದೇವೇಗೌಡರ ರಾಜಕೀಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅರಕಲಗೂಡು ತಾಲೂಕಿನ ಜನರು ಆತ್ಮವಿಶ್ವಾಸ ತುಂಬಿದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೀರಿ. ಅದನ್ನು ಎಂದಿಗೂ ದೇವೇಗೌಡರ ಕುಟುಂಬ ಮರೆಯುವುದಿಲ್ಲ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ಡಿ ರೇವಣ್ಣ ತಿಳಿಸಿದರು. ಪಟ್ಟಣದ ಶಿವದೇವ ಮಂಗಳ ಮಂದಿರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರು ಮುಖಂಡರ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇವೇಗೌಡರು ಕುಮಾರಸ್ವಾಮಿಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ 100 ಕೋಟಿಗೂ ಹೆಚ್ಚು ಹಣವನ್ನು ನೀಡಿ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಮುಂದೆಯೂ ಒಳ್ಳೆಯ ಕಾಲ ಬರುತ್ತದೆ. ಇಲ್ಲಿನ ಶಾಸಕರು ನಾನು ಜೊತೆಗೂಡಿ ಮತ್ತಷ್ಟು ಅಭಿವೃದ್ಧಿಯನ್ನ ಕೈಗೊಳ್ಳುವ ಭರವಸೆಯನ್ನ ನೀಡಿದರು. ಮಾಜಿ ಮಂತ್ರಿ ಹಾಗೂ ಹಾಲಿ ಶಾಸಕರಾದ ಎ ಮಂಜು ಅವರು ಮಾತನಾಡಿ, ನಾನು ಈ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಶಾಸಕನಾದ ಮೇಲೆ ಪಕ್ಷದ ಬಲವರ್ಧನೆಗೆ ನಿತ್ಯವೂ ಶ್ರಮಿಸುತ್ತಾ ಬರುತ್ತಿರುವೆ. ಪಕ್ಷ ಮತ್ತು ನನ್ನ ಮೇಲೆ ಇಟ್ಟಿರುವ ಮತದಾರರ ನಿರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ಹುಸಿಗೊಳಿಸುವುದಿಲ್ಲ. ಇಳಿ ವಯಸ್ಸಿನಲ್ಲಿಯೂ ನಮ್ಮ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡರು ಪಕ್ಷದ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ. ನಾವು ಕೂಡ ಅವರಿಗಿಂತ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಬೇಕಿದೆ. 2028ಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗುವುದು ನಿಶ್ಚಿತ. ರೇವಣ್ಣ ಮಂತ್ರಿಯಾಗುವುದು ಕೂಡ ಅಷ್ಟೇ ಖಚಿತವಾಗಿದೆ. ಹಾಸನದಲ್ಲಿ ಜನವರಿ 24ರಂದು ನಡೆಯುವ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಇತರೆ ಗಣ್ಯರು ಭಾಗವಹಿಸುತ್ತಿದ್ದಾರೆ. ಅಂದಿನ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಿಂದ 25,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಇತಿಹಾಸ ನಿರ್ಮಿಸಬೇಕಿದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕಿದೆ. ಇದು ಮುಂದಿನ ಚುನಾವಣೆಗೆ ಬಲ ನೀಡಲಿದೆ ಎಂದರು. ನಮ್ಮ ಪಕ್ಷದ ಮುಖಂಡರು ಒಬ್ಬರೇ ಸೇರಿದ ಎಲ್ಲ ಮುಖಂಡರಿಗೆ, ಹಿರಿಯರಿಗೆ ಮತ್ತು ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಹೊಂದಿಸಿ ಇವತ್ತು ಏನು 24ನೇ ತಾರೀಕು ಹಾಸನದಲ್ಲಿ ಒಂದು ದೊಡ್ಡದು ಕುಮಾರರು ಸೇರಿ ಇವತ್ತು ಈ ಜಿಲ್ಲೆಯಲ್ಲಿ ಆಗಿರಬಾರ್ದು ಮತ್ತು ಆಗಬಾರ್ದು ಆ ಥರ ಒಂದು ಸಭೆ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೀವಿ. ಈಚೆ ಇದ್ರೆ ರೇವಣ್ಣವರ ಒಂದು ಆಸೆ, ನಾವು ಕುಮಾರಣ್ಣವರ ನಮ್ಮ ಜಿಲ್ಲೆಗೆ ಒಂದರಾಗಿ ಬರ್ತಾ ಇರತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಹಾಸನದಲ್ಲೂ ಕೂಡ ಪೂರ್ವಭಾವಿ ಸಭೆಯನ್ನ ರೇವಣ್ಣ ನೇತೃತ್ವದಲ್ಲಿ ನಾವು ಮಾಡಿದ್ದು. ಬಹುಶಃ ನಾವೆಲ್ಲರೂ ಉತ್ಸಾಹರಾಗಿದ್ದೀವಿ, ಹೊರಡಬೇಕು. ಯಾಕಂದ್ರೆ ವೇದಿಕೆಯಲ್ಲಿ ಜೆಡಿಎಸ್ ಮುಖಂಡರಾದ ನರಸೇಗೌಡ, ಡಾ ಮೋಹನ್, ರಾಜೇಗೌಡ, ಮುದನಹಳ್ಳಿ ರಮೇಶ್, ಹೊನವಳ್ಳಿ ಸತೀಶ್ ಮುಂತಾದವರು ಉಪಸ್ಥಿತರಿದ್ದರು. ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸುವ ಉದ್ದೇಶಕ್ಕೆ ಸಂಘಟನೆಗಳು ರಚನೆಯಾಗಬೇಕು. ಸಂಘಟನೆಗಳೇ ನಮ್ಮ ಹೋರಾಟದ ಶಕ್ತಿ ಎಂದು ಡಾ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗಗಳ ವಿವಿಧ ದೇಶ ಸಹಕಾರ ಸಂಘ ಮಾಜಿ ಅಧ್ಯಕ್ಷ ಕೇಶವಮೂರ್ತಿ ತಿಳಿಸಿದ್ದಾರೆ. ಡಾ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗಗಳ ವಿವಿಧ ದೇಶ ಸಹಕಾರ ಸಂಘ ನಿಮಿತ್ತ ಹಾಸನ ಸಂಘಕ್ಕೆ ನೂತನವಾಗಿ ಆಯ್ಕೆಯಾಗಿರುವ ಕಾರ್ಯಕಾರಿ ಮಂಡಳಿ ನಿರ್ದೇಶಕರಿಗೆ ಸ್ವಾಭಿಮಾನಿ ಭವನದಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಬಡತನ ಕುಟುಂಬದಲ್ಲಿ ಯಾವುದೇ ಕುಟುಂಬವಿದ್ದರೂ ಅದನ್ನು ಅಭಿವೃದ್ಧಿಪಡಿಸಬೇಕೆಂದು ಈ ಸಂಘ ನಿರ್ಮಿತವಾಗಿದೆ. ವಿದ್ಯಾರ್ಥಿಗಳ ಉತ್ತಮ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಹಾಗೂ ಮನೆ ಕಟ್ಟಲು ಭೂಮಿ ಖರೀದಿಗೆ ಸೇರಿದಂತೆ ಇತರೆ ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸಿ ಸೌಲಭ್ಯಗಳನ್ನು ನಮ್ಮ ಷೇರುದಾರರಿಗೆ ನೀಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಘವನ್ನು ಸ್ಥಾಪಿಸಲಾಗಿದೆ. ಯಾವುದೇ ತೊಂದರೆಗಳಿದ್ದರೂ ಹೋರಾಟದ ಮೂಲಕ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದಕ್ಕೆ ಪೂರಕವಾಗಿ ಈ ರೀತಿಯ ಸಂಘಗಳು ನಿಲ್ಲುತ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಂತೆ ನಿಂತು ಅವರ ತತ್ವ ಸಿದ್ಧಾಂತಗಳಂತೆ ನಡೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಅನೇಕ ಶೋಷಣೆಗಳನ್ನು ಎದುರಿಸಬೇಕಾಗಬಹುದು ಎಂದು ತಿಳಿಸಿದರು.
ಸಂಘದ ನೂತನ ಅಧ್ಯಕ್ಷರಾಗಿ ಸಿಜೆ ರವಿ ಹಾಗೂ ಉಪಾಧ್ಯಕ್ಷರಾಗಿ ಎಲ್ಜೆ ಸೋಮಶೇಖರ್ ಆಯ್ಕೆಯಾಗಿದ್ದು ಅವರಿಗೆ ಶುಭ ಕೋರಿದರು. ತೊಂದರೆ ಇರತಕ್ಕಂಥವರಿಗೆ ಸಹಕಾರ ಮಾಡತಕ್ಕಂಥ ಈ ಸಂಘಗಳು ಬಹಳ ಅನುಕೂಲಕರವಾಗಿವೆ. ಇಂಥ ಸಂಘಗಳನ್ನ ನಾವು ಎನ್ಕರೇಜ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಕರ್ತವ್ಯ. ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಜ್ಜೆಯನ್ನ ಅನುಸರಿಸೋಣ. ಇಲ್ಲಿ ಒಬ್ಬ ವ್ಯಕ್ತಿ ಬುದ್ಧಿನಿಂದ ಅಂದ್ರೆ ಗೋರಿಯಿಂದ ತೆಗೆದು ಅವನ ಅಸ್ಥಿಪಂಜರವನ್ನು ನೋಡಿ ನಾವು ಅಯ್ಯೋ ಹಿಂಗೆ ಸತ್ಯ ಹಂಗೆ ಆಗಲ್ಲ ಪಿಂಗ ಆಗಲ್ಲ ಅಂತ ನಾವು ಗೋಳಾಡ್ತಕ್ಕಂಥ ಪ್ರವೃತ್ತಿಯನ್ನು ಬಿಟ್ಟು ನಾವು ಪ್ರಾಕ್ಟಿಕಲ್ ಆಗಿ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಅನುಸರಿಸಿಕೊಂಡು ಒಂದು ಸ್ವಲ್ಪನಾದರೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಅವರ ತತ್ವ ಸಿದ್ಧಾಂತದ ಮೇಲೆ ನಡೆಯಬೇಕಾಗಿದೆ. ಹೇಗೆ ಅಂದರೆ ಇಂಥ ಸಂಘಟನೆಗಳು ಈಗ ಯಾವೂ ಇಲ್ಲ ಅಂತಂದರೆ ನಶಿಸಿ ಹೋದರೆ ಮತ್ತೆ ನಮಗೆ ಹಿಂದಿನ ಪುನರ್ಜನ್ಮ ಪ್ರಾಪ್ತಿಯಾಗಬಹುದು. ಹಿಂದಿಗೆ ಪರಕೆ ಕಟ್ಟಿಕೊಂಡು ಮುಂದಿಗೆ ಚೌಕ ಕಟ್ಟಿಕೊಂಡು ದೊಡ್ಡವರನ್ನ ಮನೆಯಲ್ಲಿ ನಿಂತ್ಕೊಂಡು ಮಾತಾಡ್ಬೋದು. ನಾವು ಕೂಡ ಒಂದು ಅಭಿವೃದ್ಧಿಯ ಕಡೆ ನಡೆಯಬಹುದು ಅನ್ನೋ ಉದ್ದೇಶವಿಟ್ಟುಕೊಂಡು ನಾವು ಷೇರುಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರ ಈ ಒಂದು ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಜಿಲ್ಲಾದ್ಯಂತ ನಾವೊಂದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಕಾರ ಮಾಡೋದಾಗಲಿ, ವಿದ್ಯಾರ್ಥಿ ವೇತನ ಕೊಡೋದಾಗಲಿ, ಮತ್ತು ಒಂದು ಸಾಲಗಳನ್ನು ಕೊಡೋದಾಗಲಿ, ಮನೆ ಕಟ್ಟೋದಕ್ಕಾಗಿರ್ಬೋದು, ಮದುವೆ ಮಾಡೋದಕ್ಕಾಗಿರ್ಬೋದು, ಮತ್ತು ಯಾವುದೇ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನಾವು ಈ ಸಾಲವನ್ನು ಈ ಸಂಘದ ಮುಖಾಂತರ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು ಈ ಸ್ಟಾಂಪಿಂಗ್ ಮಾಡ್ಬೋದು. ಮತ್ತು ಭೂಮಿನ ಪರ್ಚೇಸ್ ಖರೀದಿ ಮಾಡಿ ನಮ್ಮ ಏನು ಷೇರುದಾರರು ಇದ್ದೀರಿ ನೀವು ಪಾಲುದಾರರು ಅವರುಗಳು ಕೂಡ ನಾವು ನಿವೇಶನಗಳು ಕೊಡಬೇಕು ಅನ್ನೋ ಒಂದು ಕೆಲವೊಂದು ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಏನು ಸರ್ಕಾರ ಏನು ಸೌಲಭ್ಯಗಳನ್ನ ಉದ್ದೇಶಗಳನ್ನು ಇಟ್ಕೊಂಡು ಮಾಡ್ತಾ ಇದೆಯೋ ಅದೇ ರೀತಿ ನಮ್ಮ ಈ ಸಂಘದ ಮುಖಾಂತರವಾಗಿ ನಾವು ಒಂದು ಸೌಲಭ್ಯಗಳನ್ನು ನಮ್ಮ ಪಾಲುದಾರರಿಗೆ ಷೇರುದಾರರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ಈ ಸಂಘವನ್ನು ನಾವು ಸ್ಥಾಪನೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ನಿರ್ದೇಶಕರುಗಳಾದ ಡಿ ದೇವರಾಜು, ಜಿಎಲ್ ರಾಜೇಶ್, ಟಿಆರ್ ದಯಾನಂದ್, ಮಂಜುನಾಥ್, ಶಿವಕುಮಾರ್ ಇತರರು ಹಾಜರಿದ್ದರು. ಜಿಲ್ಲಾ ಪೊಲೀಸ್ ನೌಕರರ ಸಂಘದ ಚುನಾವಣೆಗೆ ಬಿರುಸಿನ ಮತದಾನ ನಡೆದಿದೆ. ಹಾಸನ ಜಿಲ್ಲಾ ಪೊಲೀಸ್ ಅಫಿಷಿಯಲ್ ನೌಕರರ ಸಹಕಾರ ಸಂಘದ ಆಡಳಿತ ಮಂಡಳಿಯ 16 ಸ್ಥಾನಗಳಿಗೆ ಚುನಾವಣೆಯು ಇಂದು ಜರುಗಿತು. ನಗರದಲ್ಲಿನ ಡಿಆರ್ ಕ್ವಾರ್ಟರ್ಸ್ನಲ್ಲಿ ನಡೆದ ಮತ ಚಲಾವಣೆಯಲ್ಲಿ 811 ಮತದಾರರು ಭಾಗವಹಿಸಿದ್ರು. ಚುನಾವಣಾ ಪ್ರಕ್ರಿಯೆ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಯಿತು. ಜಿಲ್ಲಾ ಪೊಲೀಸ್ ಸಿಬ್ಬಂದಿ ಉತ್ತೇಜಿತವಾಗಿ ಮತ ಚಲಾಯಿಸಿದ್ರು. ಒಟ್ಟು 43 ಸ್ಥಾನಗಳಲ್ಲಿ 16 ಸ್ಥಾನಗಳಿಗೆ ಸ್ಪರ್ಧೆ ನಡೆದಿದ್ದು, ಉಳಿದ ಸ್ಥಾನಗಳಿಗೆ ಅಭ್ಯರ್ಥಿಗಳು ಸ್ಪರ್ಧೆ ಇಲ್ಲದೆ ಆಯ್ಕೆಯಾಗಿದ್ದಾರೆ. ಅರ್ಕಲಗೂಡು ತಾಲೂಕಿನ ಕೊಣನೂರು ತೂಗು ಸೇತುವೆ ಬಳಿಯ ಕಾವೇರಿ ನದಿಯಲ್ಲಿ 2 ದೊಡ್ಡ ಗಾತ್ರದ ನೀರು ನಾಯಿಗಳು ಕಾಣಿಸಿಕೊಂಡು ಜನರನ್ನ ಬೆಚ್ಚಿ ಬೀಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ತೂಗು ಸೇತುವೆ ಮೇಲೆ ಜನರು ನಡೆದುಕೊಂಡು ಬರುವ ವೇಳೆ ಮೊಬೈಲ್ನಲ್ಲಿ ಫೋಟೋ ತೆಗೆಯುವ ವೇಳೆ ನೀರು ನಾಯಿಗಳು ಜೋಡಿಯಾಗಿ ಕಲ್ಲಿನ ಮೇಲೆ ಮಲಗಿ ಬಿಸಿಲು ಕಾಯಿಸುತ್ತಿರುವ ದೃಶ್ಯ ಸೆರೆಯಾಗಿದೆ. ದೊಡ್ಡ ಗಾತ್ರದ ಮೀನುಗಳು ಎಂದು ಭಾವಿಸಿ ಪುನಃ ಫೋಟೋವನ್ನು ತೆಗೆದ ವೇಳೆ ನೀರು ನಾಯಿಗಳು ಎಂಬುದು ಖಾತ್ರಿಯಾಗಿದೆ. ನದಿ ದಡದಲ್ಲಿ ಬಟ್ಟೆ ತೊಳೆಯುವವರು, ಮೀನು ಹಿಡಿಯುವವರಿಗೆ ವಿಷಯ ಮುಟ್ಟಿಸಿದಾಗ ಜೋರಾಗಿ ಜನರು ಕೂಗಿಕೊಂಡ ವೇಳೆ ನೀರಿನಲ್ಲಿ ಮುಳುಗಿ ಈಜುತ್ತಾ ಮೀನು ಬೇಟೆಯಾಡುವುದನ್ನು ಮುಂದುವರೆಸಿದೆ. ನದಿಯಲ್ಲಿ ನೀರಿನ ಹರಿವು ಕಡಿಮೆಗೊಂಡ ಹಿನ್ನೆಲೆ ನೀರು ನಾಯಿಗಳು ಜನರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡಿವೆ. ರಜೆ ಬಂದಾಗ ಕಾವೇರಿ ನದಿ ಪಾತ್ರದ ಮಕ್ಕಳು ನೀರಿಗೆ ಇಳಿದು ಈಜು, ಸ್ನಾನ ಮಾಡುವುದು ಸಹಜ ಪ್ರಕ್ರಿಯೆ. ಈ ವೇಳೆ ಪುಟ್ಟ ಮಕ್ಕಳು ಕೂಡ ದಡದಲ್ಲಿನ ನೀರಿಗೆ ಇಳಿದು ಆಟವಾಡುತ್ತಾರೆ. ಇಂದು ಕಾಣಿಸಿಕೊಂಡಿರುವ ನೀರು ನಾಯಿಗಳು ದಡದ ಸಮೀಪವೇ ಮೀನುಗಳನ್ನು ಬೇಟೆಯಾಡುವುದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಜನರು, ಮಕ್ಕಳು, ಜಾನುವಾರುಗಳ ಮೇಲೆ ದಾಳಿ ಮಾಡುವ ಆತಂಕ ಎದುರಾಗಿದೆ. ಇವುಗಳನ್ನ ಬ್ಯಾಕ್ಟೀರಿಯಾ ಹೆಚ್ಚು ಕಂಡುಬರುವ ಹಿನ್ನೆಲೆ ನೀರು ನಾಯಿಗಳು ದಾಳಿ ಮಾಡಿದರೆ ಸಾವು ನೋವು ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ. ಎಚ್ಚರಿಕೆ ವಹಿಸುವುದು ಸೂಕ್ತವೆಂಬ ಮಾಹಿತಿಯನ್ನ ಪಶು ಇಲಾಖೆ ವೈದ್ಯರು, ಅರಣ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮಜಗಹಳ್ಳಿ ಸಮೀಪ ಸಂಭವಿಸಿದ ಬೈಕ್ ಅಪಘಾತದಲ್ಲಿ 2 ಯುವಕರು ಗಾಯಗೊಂಡ ಘಟನೆ ನಡೆದಿದ್ದು, ಮಾರ್ಗ ಮಧ್ಯೆ ಶಾಸಕ ಸಿಮೆಂಟ್ ಮಂಜು ತಕ್ಷಣವೇ ನೆರವಿಗೆ ಸ್ಪಂದಿಸಿದ್ದಾರೆ. ಸಕಲೇಶಪುರದಿಂದ ದೇವಾಲಯದ ಕೆರೆಗೆ ಕಾರ್ಯನಿಮಿತ್ತ ತೆರಳುತ್ತಿದ್ದ ಶಾಸಕರಾದ ಸಿಮೆಂಟ್ ಮಂಜು ಅವರು ಮಾರ್ಗ ಮಧ್ಯೆ ನಡೆದಿದ್ದ ಅಪಘಾತಕ್ಕೆ ಸ್ಪಂದಿಸಿದ್ದಾರೆ. ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸುವ ವ್ಯವಸ್ಥೆ ಮಾಡಿದ್ರು. ಅವರ ಸಮಯೋಚಿತ ಕ್ರಮದಿಂದ ಗಾಯಾಳುಗಳಿಗೆ ತಕ್ಷಣ ಚಿಕಿತ್ಸೆ ದೊರೆಯುವಂತಾಯಿತು. ಸ್ಥಳೀಯರು ಶಾಸಕ ಸಿಮೆಂಟ್ ಮಂಜು ಅವರ ಮಾನವೀಯ ಸ್ಪಂದನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಜೊತೆ ನಿಲ್ಲುವ ಅವರ ನಡೆ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಬಂದಾಯ್ತು ಮಾತಾಡಕ್ಕೆ ಆಗ್ತಲ್ಲ. ಬರ್ತಾ ಇದ್ದೀರಾ? ಎಲ್ಲಿದ್ದೀರಾ? ಇಲ್ಲಿ ಇದ್ರ ಹತ್ರ ಹಂಪಣಿಂದ ಮುಂದೆ ಎಲ್ಲಿದ್ದೀರಾ?
ಮಾಡಕ್ಕೆ ನಾನು ಇಮಿಡಿಯೇಟ್ ಮಾಡಕ್ಕೆ ಹೇಳಿ. ಮಾಡ್ತಾರೆ ಇವ್ರು ಹೆಂಗೆ ಇದು ಮಾಡೋದು ಒಳಗೆ ಹೋಗ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗಕ್ಕೆ ಪ್ರಮುಖ ಜವಾಬ್ದಾರಿ ಇದ್ದು ಕಾರ್ಯಾಂಗ ಶಾಸಕಾಂಗವನ್ನ ಪ್ರತಿ ಹಂತದಲ್ಲಿಯೂ ಎಚ್ಚರಿಸುವ ಕೆಲಸವನ್ನ ಸಕಾಲಿಕವಾಗಿ ನಿರ್ವಹಿಸಬೇಕಿದೆ ಎಂದು ಶಾಸಕ ಎ ಮಂಜು ಹೇಳಿದ್ದಾರೆ. ಅರಕಲಗೂಡು ಪಟ್ಟಣದ ಕೆಎನ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ಶನಿವಾರ ನಡೆದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಕರ್ತರು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಅರಿತು ಕಾರ್ಯನಿರ್ವಹಿಸಿದಾಗ ಮಾತ್ರ ಸಮಾಜದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬದಲಾವಣೆಯನ್ನ ಕಾಣಲು ಸಾಧ್ಯವಾಗುತ್ತದೆ. ಈ ಹಿಂದೆ ಲಂಕೇಶ್ ಪತ್ರಿಕೆಯ ಸಂಪಾದಕರಾದ ಪಿ ಲಂಕೇಶ್ ಮೇಸ್ಟ್ರು ಒಂದು ಸರ್ಕಾರ ಬದಲಾವಣೆ ತರುವ ನಿಟ್ಟಿನಲ್ಲಿ ನ್ಯೂಸ್ ಮೂಲಕ ಸಾಬೀತು ಮಾಡಿರುವುದನ್ನು ಗಮನಿಸಿದ್ದೇನೆ. ನಿಮ್ಮ ಬರವಣಿಗೆ ಸತ್ಯಪರವಾಗಿ ತೀಕ್ಷ್ಣವಾಗಿದ್ದರೆ ಪತ್ರಿಕೋದ್ಯಮದ ಘನತೆಯನ್ನ ಎತ್ತಿ ಹಿಡಿಯಬಹುದಾಗಿದೆ ಎಂದು ತಿಳಿಸಿದರು. ಪತ್ರಿಕೆಯಿಂದ ಸರ್ಕಾರ ಬದಲಾವಣೆ ಆಗಿರೋ ದಿನಗಳನ್ನು ನಾವು ನೋಡಿದ್ದೀವಿ. ಮೊದಲು ಪತ್ರಿಕೆಯನ್ನು ಎಷ್ಟು ಗಂಟೆಗೆ ಬರ್ತದೆ ಅಂತ ಕಿತ್ಕೊಂಡು ಓದುವಂತ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಲಂಕೇಶ್ ಪತ್ರಿಕೆ ಅನ್ನೋದು ಸರ್ಕಾರವನ್ನ ಬದಲಾವಣೆ ಮಾಡುವಂತ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಇತ್ತು. ನಮ್ಮ ಮಾಸ್ಟರ್ ಲಂಕೇಶ್ ಮಾಸ್ಟರ್ ಗುಂಡ್ರಾಯ ಸರ್ಕಾರವನ್ನ ಒಂದು ತಪ್ಪಿಸಿ ರಾಮಕೃಷ್ಣ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಪತ್ರಿಕೆ ಇವಾಗೆಲ್ಲ ಈ MLA ಬದಲಾವಣೆ ಮಾಡ್ತಾರೆ, ಹೈಕಮಾಂಡ್ ಬದಲಾವಣೆ ಮಾಡ್ತಾರೆ. ಅವಾಗ ಹಂಗಲ್ಲ, ಪತ್ರಿಕೆನೇ ಬದಲಾವಣೆ ಮಾಡ್ತಾರೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಸಾಧಕರನ್ನ ಕೊಡುಗೆಯಾಗಿ ನೀಡಿರುವ ಹೆಗ್ಗಳಿಕೆ ಅರಕಲಗೂಡಿಗೆ ಇದೆ. ಸಂಗೀತ ಕ್ಷೇತ್ರದಲ್ಲಿ ರುದ್ರಪಟ್ಟಣ, ರಾಜಕೀಯ ಕ್ಷೇತ್ರದಲ್ಲಿ H.N. ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಆನಕರು, ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ಅರಕಲಗೂಡು ಸೂರ್ಯಪ್ರಕಾಶ್ ಸೇವೆ. ಈ ನಡುವೆ 3 ನದಿಗಳು ಹರಿಯುವ ಪುಣ್ಯಕ್ಷೇತ್ರವಾಗಿದೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಪತ್ರಕರ್ತರಾಗಿ ತೊಡಗಿಕೊಂಡಿರುವ ನಿಮ್ಮಗಳ ಪಾತ್ರ ದೊಡ್ಡದಿದೆ. ಇತ್ತೀಚಿನ ದಿನಮಾನದಲ್ಲಿ ಪತ್ರಕರ್ತರಾಗಿ ಬರುವವರ ಸಂಖ್ಯೆ ಅಧಿಕಗೊಳ್ಳುತ್ತಿದೆ ಎಂದರು. ಅವರು ಪ್ರೆಸ್ ಕೌನ್ಸಿಲ್ ಅಧ್ಯಕ್ಷರಾಗಿ ಇಡೀ ದೇಶಕ್ಕೆ ಇರುವಂಥದ್ದೇ ಒಂದು ಪ್ರೆಸ್ ಕೌನ್ಸಿಲ್, ಅದರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡುವಂಥ ಅವಕಾಶ ಸಿಕ್ಕಿದ್ದು ಇದೇ ಊರಿನ ಪ್ರತಿಭೆ ಸೂರ್ಯಪ್ರಕಾಶ್ ಅವರಿಗೆ. ಈ ಥರದ ಎಲ್ಲ ಪ್ರತಿಭೆಗಳ ಸಮ್ಮಿಲನ ಇದೆ ಅಂದರೆ ಅದು ಅರಕಲಗೂಡು ತಾಲೂಕಿಗೆ ಬಹುಶಃ ಈ ನೇಚರೇ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಇಲ್ಲಿ ಕಾವೇರಿ ನದಿ, ಯಗಚಿ ಮತ್ತು ಹೇಮಾವತಿ ಈ ಸಮ್ಮಿಲನ ಇದೆಯಲ್ಲ, ಬಹುಶಃ ಬೇರೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಗೊರೂರು ಡ್ಯಾಮ್ ಕೂಡ ಈ ತಾಲೂಕಿಗೂ ಅರ್ಧ ಭಾಗ ಸೇರುತ್ತೆ. ಹಾಗಾಗಿ ಇಂಥ ತಾಲೂಕು ಐತಿಹಾಸಿಕವಾಗಿರೋ ಹಿನ್ನೆಲೆಯನ್ನು ಹೊಂದಿರುವಂತಹ ತಾಲೂಕಿನಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ವಿ. ಮದನಗೌಡ, ಕೆಪಿಎಸ್ ಪ್ರಮೋದ್, ತಾಲೂಕು ಸಂಘದ ಅಧ್ಯಕ್ಷ ಪಿ ಶಿವಕುಮಾರ್, ಜಿಲ್ಲಾ ಸಂಘದ ಉಪಾಧ್ಯಕ್ಷ ನಂಜುಂಡೇಗೌಡ, ವಿರೂಪಾಕ್ಷ ಇತರರು ಉಪಸ್ಥಿತರಿದ್ದರು. ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಹಾಗೂ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆ ಮಾಡಲಾಯಿತು. ರಾಜಕೀಯವಾಗಿ ನಾನು ಮತ್ತು ನಮ್ಮ ಕುಟುಂಬ ಬೆಳೆಯಲು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನತೆಯ ಋಣ ಅಪಾರವಾಗಿದೆ. ಆದರೆ ಒಬ್ಬನನ್ನು ಉಳಿಸಿಕೊಳ್ಳಲು ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದ ಪಾಪ ಪ್ರಜ್ಞೆ ನನ್ನನ್ನು ಕಾಡುತ್ತಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೇಸರ ಹೊರಹಾಕಿದ್ದಾರೆ. ನಗರದ ಬಂಜಾರ ಸೇವಾಲಾಲ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಾ, ತಾಲೂಕಿನಲ್ಲಿ ವೀರಶೈವ ಸಮಾಜ ದೊಡ್ಡ ಸಂಖ್ಯೆಯಲ್ಲಿದ್ದರೂ ಹಿರಿಯರ ಮಾತು ಕೇಳದೆ ಈ ಮನುಷ್ಯನಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಬಿಫಾರಂ ನೀಡಿ ಕಾರ್ಯಕರ್ತರು ಮತ್ತು ಮುಖಂಡರ ಸಹಕಾರದಿಂದ ಗೆಲ್ಲಿಸಿಕೊಂಡಿದ್ದೆ. ಆದರೆ ಈ ಗಿರಾಕಿ ನಮಗೆ ಟೋಪಿ, ಈಗ ಸಿದ್ದರಾಮಯ್ಯ ಅವರಿಗೆ ಟೋಪಿ ಹಾಕಲು ಕಾಯುತ್ತಿದ್ದಾರೆ ಎಂದು ಶಾಸಕ ಶಿವಲಿಂಗೇಗೌಡರ ಹೆಸರು ಹೇಳದೆಯೇ ಲೇವಡಿ ಮಾಡಿದರು. ನಮ್ಮ 30 ವರ್ಷದ ರಾಜಕೀಯದಲ್ಲಿ ನಾವು ಎಲ್ಲ ಸಮಾಜದವರನ್ನ ಒಂದೇ ದೃಷ್ಟಿಯಿಂದ ನೋಡಿಕೊಂಡು ಹೋಗುವ ಕೆಲಸವನ್ನ ಮಾಡುತ್ತಿದ್ದೇವೆ. ರಾಜಕೀಯವಾಗಿ ಬೆಳೆಸಿದ ನಮ್ಮನ್ನೇ ತುಳಿಯುವ ಕೆಲಸ ಮಾಡಲು ಹೊರಟಿರುವ ಶಿವಲಿಂಗೇಗೌಡರಿಗೆ 2028ರ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನರೇ ತಕ್ಕ ಉತ್ತರ ನೀಡುತ್ತಾರೆ ಎಂದರು. ಇವತ್ತು ಈ ಕ್ಷೇತ್ರಕ್ಕೆ ಕೆಲವರು ನಾನು ದೇವೇಗೌಡರು ಇವತ್ತು ನಾನು ಈ ತಾಲೂಕಿನ ಜನತೆಯ ಕ್ಷಮೆ ಕೇಳಬೇಕಾಗುತ್ತೆ. ಯಾತಕ್ಕೋಸ್ಕರ ಕ್ಷಮೆ ಕೇಳಬೇಕಾಗ್ತಂದ್ರೆ ಯಾವತ್ತು ಹಿರಿಯರ ಮಾತು ಕೇಳಬೇಕು. ಹಿರಿಯರ ಮಾತು ಕೇಳದು ಹೋದ್ರೆ ಒಂದಲ್ಲ ಒಂದಿನ ನಮಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ. ಅವತ್ತೊಂದು ಮಾತು ಹೇಳಿದ್ರು,
ಇವತ್ತು ನಮ್ಮ ರಾಜ್ಯದ ಜೆಡಿಎಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ ಮಾತನಾಡಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ, ಹಾಸನದಲ್ಲಿ ರೇವಣ್ಣ ಅವರದೇ ಸರ್ಕಾರ. ರೇವಣ್ಣ ಅವರಿಂದ ಸಹಕಾರ ಪಡೆದು ಶಾಸಕರಾದ ಶಿವಲಿಂಗೇಗೌಡರು ಭಸ್ಮಾಸುರರಿದ್ದಂತೆ. ಹೊರಪಡೆದ ಬಳಿಕ ಶಿವನಿಗೆ ತಿರುಗಿ ಬಿದ್ದ ಭಸ್ಮಾಸುರನಂತೆ ಶಿವಲಿಂಗೇಗೌಡರು ತಮ್ಮನ್ನು ರಾಜಕೀಯವಾಗಿ ಬೆಳೆಸಿದ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ತಿರುಗಿ ಬೀಳುವ ಮೂಲಕ ಕೃತಜ್ಞತಾ ಮನೋಭಾವ ಇಲ್ಲದಂತೆ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಮಾತಿನ ಟೀಕಾ ಪ್ರಹಾರ ಮಾಡಿದರು. ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಎಂದರೆ ಅದು ಎಚ್ ಡಿ ಕುಮಾರಸ್ವಾಮಿ. ರೈತರ ಪರ ಕಾಳಜಿ ಹೊಂದಿರುವ ಪಕ್ಷ ಜೆಡಿಎಸ್ ಪಕ್ಷ. ಬೆಳೆಸಿದವರನ್ನೇ ಮರೆತು ಅಧಿಕಾರದ ದಾಹದಿಂದ ಹೊಸ ಬಟ್ಟೆ ತೊಟ್ಟು ಮಂತ್ರಿಯಾಗಲು ಹೊರಟಿದ್ದಾರಲ್ಲ, ಇದು ಸಾಧ್ಯವೇ ಶಿವಲಿಂಗೇಗೌಡರೇ ಎಂದು ಇಂದಿಗೂ ಸಾಧ್ಯವಿಲ್ಲ ಎಂದರು. ಇಲ್ಲಿವರೆಗೂ ಕೈ ಮುಗಿದು ಕೇಳ್ತಿದ್ದೇವೆ. ಜೆಡಿಎಸ್ ಕಾರ್ಯಕರ್ತರುಗಳನ್ನ ನಾವು ಒಂದ್ಸತಿ ಎಚ್ ಡಿ ರೇವಣ್ಣ ಅವರ ಹೆಸರು ಗರ್ಜನೆ ಆದ್ರೆ ಇವತ್ತೊಬ್ಬ ಬೃಹಸ್ಪತಿ ಮಂತ್ರಿಗಳ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಶಬ್ದ ಕೇಳಿಸ್ಬೇಕು ಬೇಡವೋ? ಕೇಳಿಸ್ಬೇಕು ಬೇಡವೋ? ಹಾಸನದಲ್ಲಿರೋದು ಯಾರ ಸರ್ಕಾರ? ಹಾಸನದಲ್ಲಿರೋದು ಯಾರ ಸರ್ಕಾರ? ಹಾಸನದಲ್ಲಿರೋದು ಯಾರ ಸರ್ಕಾರ? ನಾಳೆ ರಾಜ್ಯಕ್ಕೆ ಬರೋದು ಯಾರ ಸರ್ಕಾರ? ಜೆಡಿಎಸ್ ಸರ್ಕಾರ. ವೇದಿಕೆಯಲ್ಲಿ ಜೆಡಿಎಸ್ ಮುಖಂಡರಾದ ಬಾಣಾವರ ಅಶೋಕ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶೇಖರಪ್ಪ, ಹುಸೂರು ಗಂಗಾಧರ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಂಡಿಗೌಡರು ರಾಜಣ್ಣ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್, ಕರ್ನಾಟಕ ಕುರುಬರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಂಕೆರೆ ಕೇಶವಮೂರ್ತಿ ಮೊದಲಾದವರು ಹಾಜರಿದ್ದರು. ಭಟ್ಕಳದತ್ತ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ಹನೀಫಾಬಾದ್ ಕ್ರಾಸ್ ಬಳಿ ತಡರಾತ್ರಿ ಸುಮಾರಿಗೆ ಶಿರಾಲಿಯಿಂದ ಹೆದ್ದಾರಿ ಮಾರ್ಗವಾಗಿ ಭೀಕರ ಅಪಘಾತ ಸಂಭವಿಸಿದ್ದು, ಭಟ್ಕಳದ ಆಜಾದ್ ನಗರ ನಿವಾಸಿಗಳಾದ ಬಿಲಾಲ್ ಮತ್ತು ಅಯಾನ್ ಮೃತಪಟ್ಟವರು ಎಂದು ಗುರುತಿಸಲಾಗಿದೆ. ಅಪಘಾತದ ರಭಸಕ್ಕೆ ಬಿಲಾಲ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಗಂಭೀರ ಗಾಯಗೊಂಡಿದ್ದ ಅಯಾನ್ ಅವರನ್ನ ಕೂಡಲೇ ಹೆಚ್ಚಿನ ಚಿಕಿತ್ಸೆಗೆ ಉಡುಪಿಗೆ ಕರೆದೊಯ್ಯಲಾಗಿತ್ತಾದರೂ ಮಾರ್ಗಮಧ್ಯೆ ಅವರು ಮೃತಪಟ್ಟಿದ್ದಾರೆ. ಬಿಲಾಲ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯಾಗಿದ್ದು, ಅಯಾನ್ ಮಂಗಳೂರಿನ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಿದ್ದರು ಎನ್ನಲಾಗಿದೆ. ಬಿಲಾಲ್ ಅವರ ಮೃತದೇಹವನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು, ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ. ಘಟನೆಯ ಕುರಿತು ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ಸರ್ಕಾರಿ ಜಮೀನು ಪರಿಶೀಲನೆಗೆ ತೆರಳಿದ್ದ ಮಹಿಳಾ ಗ್ರಾಮ ಆಡಳಿತಾಧಿಕಾರಿ ಮತ್ತು ಗ್ರಾಮ ಸಹಾಯಕನಿಗೆ ಕೊಲೆ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರವಾದ ವರುಣ ವಿಧಾನಸಭಾ ಕ್ಷೇತ್ರದ ವರುಣ ಹೋಬಳಿಯ ಗುಡಮಾದನಹಳ್ಳಿಯಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಿಸಲು ಸರ್ವೆ ನಂಬರ್ 8ರಲ್ಲಿ 5 ಎಕರೆ 5 ಗುಂಟೆ ಹಾಗೂ ಸರ್ವೆ ನಂಬರ್ 60ರಲ್ಲಿ 6 ಎಕರೆ 10 ಗುಂಟೆ, ಸರ್ವೆ ನಂಬರ್ 68ರಲ್ಲಿ 8 ಎಕರೆ 25 ಗುಂಟೆ ಸೇರಿ ಒಟ್ಟು 20 ಎಕರೆ ಜಾಗ ಮೀಸಲಿಡಲಾಗಿದೆ. ಬಂಡಿಪಾಳ್ಯ ವೃತ್ತದ ಗ್ರಾಮ ಆಡಳಿತಾಧಿಕಾರಿ ಜಿ ಭವ್ಯ ಹಾಗೂ ಗ್ರಾಮ ಸಹಾಯಕ ನವೀನ್ ಕುಮಾರ್ ಅವರು ಸರ್ಕಾರ ಸ್ವಾಧೀನಕ್ಕೆ ಪಡೆಯಲು ಗುರುತಿಸಿರುವ ಜಮೀನಿನ ಪರಿಶೀಲನೆಗಾಗಿ ಸ್ಥಳಕ್ಕೆ ತೆರಳಿದ ವೇಳೆ ಗುಡಮಾದನಹಳ್ಳಿ ಗ್ರಾಮದ ನಿವಾಸಿ ಜಿಎಂ ಪುಟ್ಟಸ್ವಾಮಿ ಅವರು ಬೆದರಿಕೆ ಹಾಕಿದ್ದಾರೆ ಎಂದು ತಿಳಿದುಬಂದಿದೆ. ಈ ಜಮೀನು ಪರಿಶೀಲನೆಗೆಂದು 2025ರ ಡಿಸೆಂಬರ್ 31ರಂದು ಬಂಡಿಪಾಳ್ಯದ ವೃತ್ತದ ಗ್ರಾಮ ಆಡಳಿತಾಧಿಕಾರಿ ಜಿ ಭವ್ಯ ಹಾಗೂ ಗ್ರಾಮ ಸಹಾಯಕ ನವೀನ್ ಕುಮಾರ್ ತೆರಳಿದ್ರು. ಆಗ ಜಮೀನಿನಲ್ಲಿ ಅಡಿಕೆ ತೋಟ ಮಾಡಿಕೊಂಡಿರುವ ಪುಟ್ಟಸ್ವಾಮಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಅವಾಚ್ಯವಾಗಿ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಮೊದಲು ನಿಮ್ಮ ಹೆಣ ಬೀಳುತ್ತೆ ಎಂದು ಜೀವ ಬೆದರಿಕೆ ಒಡ್ಡಿದ್ದಾರೆ ಎಂದು ತಿಳಿದುಬಂದಿದೆ. ಮೊಬೈಲ್ ಫೋನ್ನಲ್ಲಿ ವಿಡಿಯೋ ಮಾಡುತ್ತಿದ್ದ ನವೀನ್ ಕುಮಾರ್ ಅವರಿಗೆ ಬೆದರಿಕೆ ಹಾಕಿ ಮೊಬೈಲ್ ಕಿತ್ತುಕೊಂಡಿದ್ದರು ಎಂದು ಆರೋಪಿಸಲಾಗಿದೆ. ಭವ್ಯ ಅವರು ನೀಡಿದ ದೂರು ಆಧರಿಸಿ ದಕ್ಷಿಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದ್ದು, ಉತ್ಖನನದ ವೇಳೆ ಲಕ್ಕುಂಡಿಯಲ್ಲಿ ಪುರಾತನ ಶಿವಲಿಂಗ ಪತ್ತೆಯಾಗಿದೆ. ಉತ್ಖನನ ಸಂದರ್ಭದಲ್ಲಿಯೇ ಲಕ್ಕುಂಡಿಯಲ್ಲಿನ ಕೋಟೆ ಗೋಡೆಯ ಪಕ್ಕದಲ್ಲಿದ್ದ ಶಾಲಾ ಕಟ್ಟಡವನ್ನು ಕೆಡವಿದಾಗ ಅಲ್ಲಿ ಪುರಾತನ ಕಾಲದ ಶಿವಲಿಂಗವೊಂದು ಪತ್ತೆಯಾಗಿದೆ. ನಿಧಿ ಶೋಧದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ಜಾಗಕ್ಕೆ ಸಮೀಪದಲ್ಲಿಯೇ ಈ ಲಿಂಗ ಕಂಡುಬಂದಿದೆ. ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿದ ಶಾಲೆಯ ಗೋಡೆಯ ಭಾಗದಲ್ಲಿ ಗ್ರಾಮಸ್ಥರ ಕಣ್ಣಿಗೆ ಈ ಶಿವಲಿಂಗ ಮೊದಲು ಬಿದ್ದಿದೆ. ಈ ಲಿಂಗವು ಬಹಳ ಹಳೆಯ ಕಾಲದ್ದಾಗಿರಬಹುದೆಂದು ಸ್ಥಳೀಯರು ಊಹಿಸಿದ್ದಾರೆ. 3ನೇ ದಿನದ ಉತ್ಖನನದ ವೇಳೆ ಅಚ್ಚರಿ ಎಂಬಂತೆ ಬೃಹದಾಕಾರದ ಹಾವು ಪ್ರತ್ಯಕ್ಷವಾಗಿದೆ. ಹಾವು ಕೊಂಡು ಉತ್ಖನನ ನಡೆಸುತ್ತಿದ್ದ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಗಾಬರಿಗೊಂಡಿದ್ದಾರೆ. ಪುರಾತತ್ವ ಇಲಾಖೆಯು ಈ ಲಿಂಗದ ಕುರಿತು ಪರಿಶೀಲನೆ ನಡೆಸುತ್ತಿದ್ದು, ಇದು ಯಾವ ಕಾಲಮಾನಕ್ಕೆ ಸೇರಿದೆ ಎಂಬ ಬಗ್ಗೆ ಸ್ಪಷ್ಟಪಡಿಸಬೇಕಿದೆ. ಜನರಿಗೆ ನಿರಾಶೆ ಮಾಡಬಾರದು, ಅದಕ್ಕೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಆಟೋದಕ್ಕೆ ಷರತ್ತುಬದ್ಧ ಅನುಮತಿ ನೀಡಿದ್ದೇವೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
ಮಾಧ್ಯಮದವರೊಂದಿಗೆ ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಆಡೋದಕ್ಕೆ ಅನುಮತಿ ನೀಡಿದ ವಿಚಾರವಾಗಿ ಮಾತನಾಡಿ ಕುನ್ಹಾ ಸಮಿತಿ ಕೆಲವೊಂದು ಶಿಫಾರಸು ಮಾಡಿದ್ದು ಅದರನ್ವಯ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಜೆಬಿಎ ಕಮಿಷನರ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ವಿ. ನಾವು ಕುನ್ಹಾ ಅವರ ಶಿಫಾರಸು ಕೆಎಸ್ಸಿಎಗೆ ಕಳಿಸಿ ಇದನ್ನ ಸರಿ ಮಾಡಿ ಎಂದಿದ್ದೆವು. ಬಳಿಕ ಕೆಎಸ್ಸಿಎನವರು ಕೂಡ ಮನವಿ ಮಾಡಿ ಎಲ್ಲವನ್ನ ಸರಿಪಡಿಸುತ್ತೇವೆ ಅಂತ ಹೇಳಿದ್ರು. ಮಾರ್ಚ್ನಲ್ಲಿ ಐಪಿಎಲ್ ಶುರುವಾಗುತ್ತೆ, ಹೀಗಾಗಿ ಅಷ್ಟರಲ್ಲಿ ಶಾರ್ಟ್ ಟೈಮ್ ಕಂಡೀಷನ್ ಪೂರೈಸಬೇಕು. ಅದಕ್ಕೆ ಷರತ್ತುಬದ್ಧವಾಗಿ ಅನುಮತಿ ಕೊಟ್ಟಿದ್ದೇವೆ ಎಂದು ಹೇಳಿದ್ದಾರೆ. ಎಲ್ಲವನ್ನ ಸರಿಪಡಿಸುತ್ತೇವೆ ಅಂತ ಕೆಎಸ್ಸಿಎ ಭರವಸೆ ಕೊಟ್ಟಿದೆ. ಹೀಗಾಗಿ ಮತ್ತೊಮ್ಮೆ ಎಲ್ಲವನ್ನ ಪರಿಶೀಲಿಸುತ್ತೇವೆ. ಎಲ್ಲವನ್ನೂ ಸರಿ ಮಾಡಿದ್ರೆ ಅನುಮತಿ ಕೊಡ್ತೇವೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಜನರಿಗೆ ನಿರಾಶೆ ಮಾಡಬಾರದು. ಈಗಾಗಲೇ ಕೆಲಸ ಶುರುವಾಗಿದೆ, ಗೇಟ್ ಎಲ್ಲ ಕಿತ್ತಾಕಿದ್ದಾರೆ, ದಾರಿಯಲ್ಲಿ ಬರುವಾಗ ನೋಡಿದ್ದೇನೆ ಎಂದಿದ್ದಾರೆ. ಏನು ಮಾಡಿದ್ದಾರೆ, ಯಾಕೆಂದರೆ ನಾವು ಜಸ್ಟಿಸ್ ಕುನ್ನಾ ಅವರ ರೆಕಮೆಂಡೇಶನ್ಸನ್ನು ಕೆಎಸ್ಸಿಎನವ್ರಿಗೂ ಕೂಡ ಕಳಿಸಿದ್ದು, ಇದೆಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ. ಅದಕ್ಕೆ ಅವರು ಮಾಡಿದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತೇಳಿ ನಾವು ಒಂದು ಕಮಿಟಿನ ಕಳಿಸಿದೆ. ನಮ್ಮ ಮಹೇಶ್ವರ ರಾವ್ ಅಂತೇಳಿ BBMP ಕಮಿಷನರ್ ನೇತೃತ್ವದಲ್ಲಿ ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ದರು. ಆ ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತೊಗೊಂಡು ಹೋಗಿದ್ದೆ. ಕ್ಯಾಬಿನೆಟ್ಟಿಗೆ ತೊಗೊಂಡು ಹೋಗೋಕ್ಕೆ ಮುಂಚೆ ಕೆಎಸ್ಸಿನವರು ನಮಗೆ ಮನವಿ ಮಾಡಿಕೊಂಡ್ರು, ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ, ಹೊಸ ಸಮಿತಿ ಬಂದಿದೆ, ನಾವು ಫುಲ್ಫಿಲ್ ಮಾಡ್ತೀವಿ, ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ. ಅದಕ್ಕೆ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಆಧಾರದ ಮೇಲೆ ಅವರಿಗೆ ಕೊಡಿ. ಆದರೆ ಅವರಿಗೆ ಮ್ಯಾಚ್ ಪ್ರಾರಂಭ ಅಂದರೆ ಮಾರ್ಚ್ನಲ್ಲಿ ಅವರು IPL ಮಾಡೋದು. ಅಷ್ಟರ ಒಳಗಡೆ ಏನು ಶಾರ್ಟ್ ಟರ್ಮ್ ಇದು ಅಬ್ಸರ್ವೇಷನ್ಸ್ ಇದ್ದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತೇಳಿ ಪರ್ಮಿಷನ್ ಕಂಡೀಷನಲ್ ಆಗಿ ಕೊಟ್ಟಿದ್ದೇವೆ. ಮ್ಯಾಚ್ ಆರಂಭಕ್ಕೂ ಮುಂಚೆ ಫಿಕ್ಸ್ ಆಗ್ತವೆ ಸರ್, ಮ್ಯಾಚ್ಗಳು ನಡೀತವೆ ಅಂತ. ಅವಾಗ ಫುಲ್ಫಿಲ್ ಮಾಡಿಲ್ಲ ಅನ್ನುವಂಥದ್ದು ಬಂದರೆ ನಾವು ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ, ಇನ್ ರೈಟಿಂಗ್ ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು, ಯಾಕೆಂದರೆ ಇದು ಒಂದು ಸ್ಪೋರ್ಟ್ಸು, ಎರಡನೇದು ರಾಜ್ಯಕ್ಕೂ ಕೂಡ ನಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 3 ದಶಕಗಳ ಬಳಿಕ ರಾಮನಗುಡ್ಡ ಕೆರೆಗೆ ಹರಿದ ಕಾವೇರಿ. 92 ಎಕರೆ ವಿಸ್ತಾರದ ಕೆರೆಯಿಂದ ಸಾವಿರಾರು ರೈತರ ಬದುಕು ಹಸನು. ಶಾಸಕರ ಕಾರ್ಯಕ್ಕೆ ರೈತರ ಬಹುಪರಾಕ್, ಅದ್ದೂರಿ ಮೆರವಣಿಗೆ. ನಕಲಿ ಪತ್ರಕರ್ತರಿಂದ ವೃತ್ತಿಗೆ ಧಕ್ಕೆ, ಬ್ಲಾಕ್ಮೇಲ್ ಪತ್ರಕರ್ತರಿಂದ ಪತ್ರಿಕಾ ರಂಗ ದುರುಪಯೋಗ. ಶಿವಾನಂದ ತಗಡೂರು ಕಳವಳ. ದೇವೇಗೌಡರ ರಾಜಕೀಯ ಸಂಕಷ್ಟದಲ್ಲಿ ಅರ್ಕಲ್ಗೂಡು ಜನತೆ ಬೆಂಬಲ, ಈ ಆತ್ಮವಿಶ್ವಾಸ ಎಂದಿಗೂ ಮರೆಯುವುದಿಲ್ಲ. ಶಾಸಕ HT ರೇವಣ್ಣ ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.